ಈ ಮುದ್ರೆ ಮಾಡೋದ್ರಿಂದ ಕಿವಿಯ ಸಮಸ್ಯೆಗಳು ದೂರ ಆಗುತ್ತಾ? ಹಾಗಾದರೆ ಯಾವ ಮುದ್ರೆ ಅದು? ಈ ಎಲ್ಲ ಮಾಹಿತಿಗಳನ್ನು ನಾನಿವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಯಾವ ಮುದ್ರೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಶೂನ್ಯ ಮುದ್ರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಶೂನ್ಯ ಮುದ್ರೆ ಬಗ್ಗೆ ತಿಳ್ಕೊಳ್ಳೋಣ. ಈ ಮುದ್ರೆ ಹೇಗೆ ಮಾಡಬೇಕು, ಈ ಮುದ್ರೆ ಮಾಡೋದ್ರಿಂದ ಸಿಗುವಂತಹ ಪ್ರಯೋಜನಗಳೇನು, ಈ ಎಲ್ಲ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ಮುದ್ರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಆರಾಮವಾಗಿ ಪದ್ಮಾಸನ ಹಾಕ್ಕೊಂಡು ಕುಳಿತುಕೊಳ್ಳಿ. ಈಗ ಅಂಗೈಯನ್ನು ಹೀಗೆ ಬಿಚ್ಚಬೇಕು. ಮಧ್ಯದ ಬೆರಳು ಇದು ಆಕಾಶ ತತ್ವವನ್ನು ಬಿಂಬಿಸುತ್ತದೆ. ನಮ್ಮ 5 ಬೆರಳುಗಳು 5 ತತ್ವವನ್ನು ಬಿಂಬಿಸುತ್ತದೆ. ಇದರಲ್ಲಿ ಇದು ಆಕಾಶ ತತ್ವವನ್ನು ಬಿಂಬಿಸುತ್ತದೆ. ಇದನ್ನು ಮೃದುವಾಗಿ ಹೀಗೆ ಹೆಬ್ಬೆರಳಿನ ಬುಡಕ್ಕೆ ಇಟ್ಕೊಳ್ಬೇಕು. ನಂತರ ಹೆಬ್ಬೆರಳನ್ನು ಅದರ ಮೇಲೆ ಮೃದುವಾಗಿ ಸ್ವಲ್ಪ ಒತ್ತಡವನ್ನು ತರಬೇಕು. ಈ ಥರ ಮಾಡಿದಾಗ ಶೂನ್ಯ ಮುದ್ರೆ ಆಗುತ್ತೆ. ಈ ಮುದ್ರೆನ ಪ್ರತಿದಿನ 15ರಿಂದ 30 ನಿಮಿಷಗಳವರೆಗೆ ಅಭ್ಯಾಸ ಮಾಡೋದ್ರಿಂದ ಕಿವಿಗೆ ಸಂಬಂಧಿಸಿದ ಎಲ್ಲ ತೊಂದರೆಗಳು ದೂರ ಆಗುತ್ತೆ. ಅದು ಆಗಲಿಲ್ಲ ಅಂತಂದರೆ ಸ್ನೇಹಿತರೆ, ಈ ಮುದ್ರೆನ ಒಂದು 20 ನಿಮಿಷ ಮಾಡಿ, ಪ್ರಾಣ ಮುದ್ರೆನ ಒಂದು 10 ನಿಮಿಷ ಮಾಡೋದ್ರಿಂದ ಬಹಳ ಬೇಗ ಇದು ಪರಿಣಾಮವನ್ನು ಬೀರುತ್ತದೆ. ಈ ಮುದ್ರೆ ದೇಹದಲ್ಲಿರುವ ಆಕಾಶ ತತ್ವವನ್ನು ಸಮತೋಲನಗೊಳಿಸಲು ಸಹಾಯಕವಾಗುವ ಯೋಗ ಮುದ್ರೆ ಎಂದು ಯೋಗಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ಕಿವಿಯ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯಕವಾಗುತ್ತದೆ. ಕಿವುಡುತನ, ಕಿವಿ ನೋವು, ಕಿವಿ ಸೋರುವುದು ಈ ಥರ ಕಿವಿಗೆ ಸಂಬಂಧಿಸಿದ ತೊಂದರೆಗಳು ಈ ಮುದ್ರೆಯಿಂದ ದೂರವಾಗುತ್ತದೆ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಚಿಕ್ಕ ಮಕ್ಕಳಲ್ಲಿ ಕಿವಿ ಸೋರೋದು ಅಂತ ಹೇಳ್ತಾರೆ. ಈ ಮುದ್ರೆಯನ್ನು ಮಾಡಿಸೋದ್ರಿಂದ ಈ ರೀತಿಯ ತೊಂದರೆಗಳು ಬೇಗನೆ ಗುಣಮುಖ ಆಗುತ್ತದೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಈ ಮುದ್ರೆಯಿಂದ ವರ್ಟಿಗೋ ಅಂದರೆ ತಲೆ ಸುತ್ತುವಿಕೆ, ಕೆಲವರಿಗೆ ತಲೆ ಸುತ್ತುವಂತಹ ಸಮಸ್ಯೆ ಇರುತ್ತೆ. ಈ ಮುದ್ರೆಯಿಂದ ತಲೆ ಸುತ್ತುವಿಕೆ, ವರ್ಟಿಗೋ ಅದು ಕೂಡ ದೂರ ಆಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಏಕಾಗ್ರತೆ ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸಲು ಕೂಡ ಈ ಮುದ್ರೆ ಸಹಾಯ ಮಾಡುತ್ತದೆ. ಆದರೆ ಸ್ನೇಹಿತರೆ, ಒಂದು ವಿಷಯ ನೆನಪಿಡಿ, ಶೂನ್ಯ ಮುದ್ರೆ ಯಾವುದೇ ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ. ಕಿವಿ ನೋವು, ಕೇಳುವ ಶಕ್ತಿ ಕಡಿಮೆಯಾಗುವುದು ಅಥವಾ ತಲೆ ಸುತ್ತುವಿಕೆ ತೀವ್ರವಾಗಿದ್ದರೆ ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಕಿವಿ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆದಮೇಲೆ ಈ ಮುದ್ರೆನ ದೀರ್ಘಕಾಲ ಅಭ್ಯಾಸ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಯೋಗ ತಜ್ಞರು ಅಥವಾ ವೈದ್ಯರ ಸಲಹೆಯೊಂದಿಗೆ ಈ ಮುದ್ರೆ ಮಾಡೋದು ಬಹಳ ಉತ್ತಮ. ಪ್ರತಿದಿನ ಕೆಲವೇ ನಿಮಿಷಗಳು ಯೋಗ ಮುದ್ರೆಗಳಿಗಾಗಿ ಮೀಸಲಿಟ್ಟರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಆರೋಗ್ಯಕರ ಯೋಗ ಮುದ್ರೆಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಒತ್ತುವುದನ್ನು ಮರಿಬೇಡಿ. ಮುಂದಿನ ಯೋಗ ಮುದ್ರೆಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ನಮಸ್ಕಾರ.